ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೋಕುಲೇಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನನ್ನ ಮಗ ಆಟಾಡೋಕ್ಕೆ ಅಂತೇಳ್ಬಿಟ್ಟು ಒಂದು ಪಿಯೋನ ಮ್ಯೂಸಿಕಲ್ ಮ್ಯಾಟ್ನ ಬುಕ್ ಮಾಡಿದ್ದೆ. ಇದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಮ್ಯಾಟು ಬಂದು ವಾಷೆಬಲ್ಲು. ನೋಡಿ, ಅದನ್ನೆಲ್ಲ ಸಪ್ರೇಟ್ ಪಾರ್ಟ್ಸ್ ಆಗಿ ಕೊಟ್ಟಿರ್ತಾರೆ. ಸೊ ಈ ಮ್ಯಾಟ್ನ ವಾಶ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಬೋದು. ಇದನ್ನು ಯಾವ ಥರ ಫಿಕ್ಸ್ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಅಲ್ಲಿ ನೋಡ್ಬೋದು ನೀವು ಪಿಯೋನ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಸ್ಕ್ರೂನು ಸಹ ಕೊಟ್ಟಿದ್ದಾರೆ. ನಾನಿವಾಗ ಇದು ಒಂದೊಂದಾಗಿ ಫಿಕ್ಸ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ತುಂಬ ಯೂಸ್‌ಫುಲ್ ಆಗಿದೆ. ಯಾಕಂದರೆ ನಾನು ನನ್ನ ಮಗ ಇನ್ನು 5 ಮಂತ್ಸ್ ಓಲ್ಡ್ ಇರೋದ್ರಿಂದ ಅವನ್ನ ನೋಡ್ಕೊಳಕ್ಕೆ ನಮ್ಮಮ್ಮ ಇದ್ದಾರೆ. ಬಟ್ ಆದ್ರೂ ಏನು ಕೆಲಸ ಮಾಡಬೇಕಿದ್ರೂ ಅವನು ಅಳ್ತಿರ್ತಾನೆ, ಕೈ ಬಿಡಲ್ಲ ಒಂದೊಂದು ಸಲ. ಸೊ ಅವಾಗ ಏನು ಮಾಡ್ತೀನಿ ನಾನು, ಈ ಮ್ಯಾಟ್ ಮೇಲೆ ನನ್ನ ಮಗನ್ನ ಮಲಗಿಸ್ಬಿಟ್ಟು ಕೆಲಸ ಮಾಡ್ಕೊತೀನಿ. ಒಂದು 15-20 ಮಿನಿಟ್ಸ್ ಆದರೂ ಆಟ ಆಡ್ತಾನೆ ಈ ಟಾಯ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು. ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊತೀನಿ. ಈ ಮ್ಯಾಟ್ ನೋಡಿ, ಈ ಮ್ಯಾಟ್ ಬಂದುಬಿಟ್ಟು ಅವ್ನು ಮಿಸ್ ಆಗಿ ಏನಾದರೂ ಸುಸ್ಸು ಮಾಡ್ದ ಅಂತ ಅಂದ್ರೂ ಇದನ್ನು ತೆಗೆದ್ಬಿಟ್ಟು ನಾವು ವಾಶ್ ಮಾಡ್ಕೊಬೋದು. ತುಂಬ ಯೂಸ್‌ಫುಲ್ ಆಗಿದೆ. ಯಾರ್ಯಾರೆಲ್ಲ ಸಿಂಗಲ್ಲಾಗಿ ಪಾಪುನ ನೋಡ್ಕೊತಿದ್ದೀರಾ ಅವರು ಪರ್ಚೇಸ್ ಮಾಡ್ಬೋದು. ವರ್ತ್ ಇದೆ. ಇದು ಅರೌಂಡು 500 ಪ್ಲಸ್ ಆಗುತ್ತೆ. ಸೊ ವರ್ತ್ ಇದೆ ಇದನ್ನು. ತುಂಬ ಅಂದರೆ ತುಂಬ ಯೂಸ್‌ಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಗ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಈ ಮ್ಯಾಟ್ ಮೇಲೆ. ನೋಡಿ, ಇವಾಗ ಮ್ಯಾಟ್ನ ಫಿಕ್ಸ್ ಮಾಡಿದ್ದೀನಿ. ಫಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ಇದನ್ನು ಈ ರ್ಯಾಕ್ನ ಇಟ್ಬಿಟ್ಟು ಅದಕ್ಕೆ ಆಲ್ರೆಡಿ ರಿಂಗ್ಸ್ ಮತ್ತು ಟಾಯ್ಸ್ ಕೊಟ್ಟಿದ್ರಲ್ವ, ಅದು ಸಪ್ರೇಟ್ ಕೊಟ್ಟಿದ್ದನ್ನೆಲ್ಲ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿರರ್ ಸಹ ಕೊಟ್ಟಿದ್ದಾರೆ. ಯಾಕಂದರೆ ಪಾಪ ಅದನ್ನು ನೋಡಿ ನಗಾಡಿಕೊಂಡು ಆಟ ಆಡ್ಬೋದು. ಅದನ್ನೆಲ್ಲ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ. ನೋಡ್ಬೋದು. ಆ ಟಾಯ್ಸು ಸಹ ತುಂಬಾ ಚೆನ್ನಾಗಿದೆ. ಸೌಂಡ್ ಮಾಡುತ್ತೆ. ಮಕ್ಕಳು ಅಟ್ರ್ಯಾಕ್ಟ್ ಆಗ್ತವೆ ಮಕ್ಕಳು. ಮತ್ತು ಅವ್ರ ಕಾನ್ಸಂಟ್ರೇಷನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡ್ತಿರ್ತಾರೆ. ರಚ್ಚೆ ಕಡಿಮೆ ಮಾಡ್ತಾರೆ. ಅಳಲ್ಲ ಜಾಸ್ತಿ, ಹಠ ಏನೂ ಮಾಡಲ್ಲ. ಅದೆಲ್ಲ ಫಿಕ್ಸ್ ಮಾಡಿ ನೋಡಿ, ಎಲ್ಲ ಎತ್ತಿಟ್ಕೊಂಡಿದ್ದೀನಲ್ಲ, ಇವಾಗ ಅದನ್ನೆಲ್ಲ ಒಂದು ಕಡೆಯಿಂದ ಫಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಲಿಂಕ್ನು ಸಹ ನಾನು ಇದರಲ್ಲಿ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳೋರು ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ ಇದನ್ನೆಲ್ಲ. ಸೊ ಇವಾಗ ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಟಾಯ್ಸ್ ಎಲ್ಲ ಒಂದೇ ಇದರಲ್ಲಿ ಬರಬೇಕು ಅಂತ ಮಾಡ್ತಿದ್ದೀನಿ. ಪಾಪು ಹಿಡ್ಕೊಂಡು ಆಟಾಡಬೇಕಿದ್ರೆ ಆ ಕಡೆ ಈ ಕಡೆ ಆಗಿರುತ್ತೆ. ಬಟ್ ಏನೂ ಮಾಡೋಂಗಿಲ್ಲ. ಸೊ ನಾವು ಫಿಕ್ಸ್ ಮಾಡಬೇಕಿದ್ರೆ ಇದನ್ನೆಲ್ಲ ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಿ ಇದು ಮಾಡ್ತಾರೆ. ಸೊ ಅದು ರಿಂಗ್ಸ್ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಇದು ಮಾಡಬೇಕು. ಇಲ್ಲಾಂದರೆ ಪಾಪು ಎಳಿತಾರಲ್ವ, ಅವಾಗ ಬಿದ್ದುಬಿಟ್ರೆ ಅವ್ರ ಮುಖಕ್ಕೆಲ್ಲ ಏಟಾಗಿಬಿಡುತ್ತೆ. ಸೊ ಹಂಗಾಗಿ ಇದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ತೀನಿ ನೋಡಿ. ಫಿಕ್ಸ್ ಆಯಿತು. ಆಲ್ರೆಡಿ ಫಿಕ್ಸ್ ಆಯಿತು. ತುಂಬ ಲುಕ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇದು. ಆಮೇಲೆ ಯೂಸ್‌ಫುಲ್ ಇದೆ. ನಾನು ಅವನು ಒಂದು 9 ಮಂತ್ಸ್ ಆಗೋವರೆಗೂ ಆಟ ಆಡ್ಬೋದು. ಆಮೇಲೆ ಅಲ್ಲ ಆಟ ಆಡೋದು ಅಷ್ಟಿದು. ಬಟ್ ಮಲಗಿರ್ತಾರಲ್ವ, ಇದನ್ನ ಇಟ್ಕೊಂಡು ಆಟ ಆಡ್ತಾರೆ. ಅದು ಮ್ಯೂಸಿಕಲ್ ಬೋರ್ಡ್ ನೋಡಿ. ಇದ್ರ ಹಿಂದೆ ಬಂದುಬಿಟ್ಟು ಶೆಲ್ ಇರುತ್ತೆ. ಶೆಲ್ ಹಾಕಬೇಕು, ಅವ್ರು ಹಾಕ್ಕೊಟ್ಟಿರಲ್ಲ. ಸೊ 2 ಶೆಲ್ಸ್ನ ಇಲ್ಲಿ ಹಾಕಬೇಕು. ನನ್ನ ಹಸ್ಬೆಂಡ್ಗೆ ಹೇಳಿ 20 ಡೇಸ್ ಆಯಿತು, ತೊಗೊಂಡು ಬಂದಿರಲಿಲ್ಲ. ಆಮೇಲೆ ಇವತ್ತು ತೊಗೊಂಬಂದರು. ಸೊ ಹಾಗಾಗಿ ಫಿಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಅದು ಶೆಲ್ ಹಾಕಿದೆ. ಮತ್ತು ಸೈಡಲ್ಲಿ ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ ಸೈಡಲ್ಲಿ ನೋಡಿ, ಅಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಅದು ಆನ್ ಮಾಡೋದು ನೋಡಿ, ಮ್ಯೂಸಿಕ್ ಆನ್ ಆಗುತ್ತೆ. ಮ್ಯೂಸಿಕ್ ಆನ್ ಆದಾಗ ಇಲ್ಲ ಪಾಪು ಆಟ ಆಡಬೇಕಿದ್ರೆ ಕಾಲಲ್ಲಿ ಒದಿತಾನಲ್ವಾ, ಒದ್ದಾಗೂ ಸಹ ಮ್ಯೂಸಿಕ್ ಆನ್ ಆಗುತ್ತೆ. ಇದು ಹೆಲ್ಪ್ಫುಲ್ ಆಗಿದೆ.